ಆತ್ಮೀಯ ಸ್ನೇಹಿತರೆಯಾದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಧನಾ ಪರೀಕ್ಷೆ 2 ಅಥವಾ ರೂಪಣಾತ್ಮಕ ಮೌಲ್ಯಮಾಪನ 2. ಸೊ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯ ಪ್ರಶ್ನೆ 1, ಸರಿಯಾದ ಉತ್ತರವನ್ನು ಆಯ್ದು ಬರೀಬೇಕು. ಮೊದಲೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಭಾರತದ ಸಂಸತ್ತಿನ 2 ಸದನಗಳು. ಸೊ ಇಲ್ಲಿ 2 ಸದನಗಳು ಯಾವಪ್ಪ ಅಂತಂದ್ರೆ, ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ ಅಂತೇಳಿ. ಇನ್ನು 2ನೇ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣ ಸೊ ಈ ವಲಯದಲ್ಲಿ ಬರ್ತಾವ. ಸೊ ಯಾವ ವಲಯಪ್ಪ ಅಂತಂದ್ರೆ ತೃತೀಯ ವಲಯ ಅಂತೇಳಿ ನೋಡ್ತೀವಿ. ಮುಖ್ಯ ಪ್ರಶ್ನೆ 2ರಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 3ನೇ ಪ್ರಶ್ನೆ, ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಸವನ್ನು ಏಕೆ ಸ್ಥಾಪಿಸಿದನು ಅಂತೇಳಿ ಪ್ರಶ್ನೆ ಇದೆ. ಸೊ ಏಕೆ ಸ್ಥಾಪಿಸ್ತಾನಪ್ಪ ಅಂತಂದ್ರೆ, ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಈ ರೀತಿಯಾಗಿರ್ತಕ್ಕಂಥ ಮದರಸವನ್ನು ಏನು ಮಾಡ್ತಾನೆ ಅಂತಂದ್ರೆ ಬೀದರ್ನಲ್ಲಿ ಕಟ್ಟಿಸ್ತಾನೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು 4ನೇ ಪ್ರಶ್ನೆ, ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತದೆ ಅಥವಾ ಹೊಂದಿದೆ. ಸೊ ಹೇಗೆ ಅಂತೇಳಿದ, ಹಣಕಾಸಿನ ಮಸೂದೆಯನ್ನು ಮೊದಲು ಏನು ಮಾಡ್ತೀವಿ ಅಂತಂದ್ರೆ ಲೋಕಸಭೆಯಲ್ಲೇ ಮಂಡಿಸಬೇಕು. ಆ ಕಾರಣಕ್ಕಾಗಿ ನಿಯಂತ್ರಣ ಹೊಂದಿರ್ತಿದೆ. ಅಷ್ಟೇ ಅಲ್ಲದೆ ಹಣಕಾಸು ಮಸೂದೆಗೆ ಲೋಕಸಭೆಯ ಅನುಮೋದನೆ ಪಡೆದ ನಂತರ ಅದನ್ನು ರಾಜ್ಯಸಭೆಗೆ ಏನು ಮಾಡ್ತಾರೆ ಅಂತಂದ್ರೆ ಕಳುಹಿಸಲಾಗ್ತದೆ. ಸೊ ಹೀಗೇನಪ್ಪ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿಯಂತ್ರಣ ಇಲ್ಲಿ ಹೊಂದಿರ್ತದೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳನ್ನ ತಿಳಿಸಿ ಅಂತೇಳಿ ಅದ. ಆ ನೀರಾವರಿ ಯೋಜನೆಗಳು ಯಾವಪ್ಪ ಅಂತಂದ್ರೆ, ಮೊದಲೇದು ಘಟಪ್ರಭಾ ಯೋಜನೆ ಅಂತಕ್ಕಂಥದ್ದಿದೆ. ಆಮೇಲೆ ತುಂಗಭದ್ರಾ ಯೋಜನೆ ಇದೆ, ಆಲಮಟ್ಟಿ ಒಂದು ಅಣೆಕಟ್ಟಿದೆ. ಆಮೇಲೆ ಮಲಪ್ರಭಾ ಯೋಜನೆ ಇದೆ, ನಾರಾಯಣಪುರ ಅಂತಕ್ಕಂಥದ್ದು ಕೂಡ ನೋಡ್ತೀವಿ. ಅದೇ ರೀತಿ ಹೇಮಾವತಿ, ಹಾರಂಗಿ, ಕೃಷ್ಣ ರಾಜಸಾಗರ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳು ಅದಾವೆ. ಇನ್ನು 6ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಪ್ರಧಾನಮಂತ್ರಿಯ ಅಧಿಕಾರಗಳನ್ನು ಪಟ್ಟಿ ಮಾಡಿ ಅಂತೇಳಿದೆ. ಸೊ ಪ್ರಮುಖವಾಗಿರ್ತಕ್ಕಂಥ ಅಧಿಕಾರ ಏನಪ್ಪ ಅಂತಂದ್ರೆ, ಪ್ರಧಾನಮಂತ್ರಿಯವರು ವಿವಿಧ ಇಲಾಖೆಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಮಂತ್ರಿಗಳ ನೇಮಕ ಮಾಡ್ತಾರೆ. ಸೊ ನೇಮಕ ಮಾಡ್ತಕ್ಕಂಥ ಅಧಿಕಾರ ಇದ್ದರೆ ವಜಾ ಮಾಡ್ತಕ್ಕಂಥ ಅಧಿಕಾರ ಕೂಡ ಅದ. ಸೊ ಇದನ್ನು ಏನು ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸು ಮಾಡಿ ಈ ರೀತಿ ಮಾಡ್ಬೋದು. ಇನ್ನು ಸರ್ಕಾರದ ಮುಖ್ಯಸ್ಥರಾಗಿದ್ದು ಸರ್ಕಾರದ ಎಲ್ಲ ಆಗು ಹೋಗುಗಳಿಗೆ ಸೊ ಇವರೇ ಏನಾಗಿರ್ತಾರಪ್ಪ ಅಂತಂದ್ರೆ ಜವಾಬ್ದಾರಿ ಆಗಿರ್ತಾರೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ವಿವಿಧ ಒಂದು ಖಾತೆಗಳ ನಡುವೆ ಸಮನ್ವಯ ಸಾಧಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಭಿವೃದ್ಧಿ ಯೋಜನೆಗಳು, ರಕ್ಷಣಾ ಕಾರ್ಯತಂತ್ರಗಳು, ಆಮೇಲೆ ವಿದೇಶಾಂಗ ನೀತಿ ರೂಪಿಸುವಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಯಾರಿಗಿರ್ತದಪ್ಪ ಅಂತಂದ್ರೆ ಇಲ್ಲಿ ಪ್ರಧಾನಮಂತ್ರಿಯವರಿಗೆ ಇರ್ತದೆ. ಹಾಗಾಗಿ ಇವರ ಒಂದು ಅಧಿಕಾರಗಳು ಈ ರೀತಿಯಾಗಿ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಇನ್ನೊಂದು ಅಂಶ ಇದೆ ಏನಪ್ಪ ಅಂತಂದ್ರೆ, ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆಗಳನ್ನು ಕೊಡ್ತಕ್ಕಂಥ ಅಧಿಕಾರ ಪ್ರಧಾನಮಂತ್ರಿಯವರಿಗೆ ಇದೆ. ಅಥವಾ ಪ್ರಶ್ನೆ ಇದೆ, ಸೊ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರೆ ಅಂಥೇಳಿ ಒಂದು ಪ್ರಶ್ನೆ ಇದೆ. ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟಿದೆಪ್ಪ ಅಂದ್ರೆ ಇಲ್ಲಿ 75 ಇದೆ. ಇನ್ನು 4 ಸದಸ್ಯರು ಏನಪ್ಪ ಅಂತಂದ್ರೆ ಇಲ್ಲಿ 5 ಕ್ಷೇತ್ರಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪ್ರತಿನಿಧಿಸ್ತಾರೆ ಅಂತೇಳಿ ನೋಡ್ತೀವಿ. ವಿಧಾನಸಭಾ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರ ಕ್ಷೇತ್ರದಿಂದ, ಆಮೇಲೆ ಶಿಕ್ಷಕರ ಒಂದು ಕ್ಷೇತ್ರದಿಂದ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪ್ರತಿನಿಧಿಗಳು ಚುನಾಯಿಸಲ್ಪಡ್ತಾರೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ, ಆಮೇಲೆ ಸಹಕಾರ ಚಳವಳಿ ಏನಪ್ಪ ಅಂತಂದ್ರೆ ಇಲ್ಲಿ ಸೊ ಈ ಒಂದು ಕ್ಷೇತ್ರಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ಏನು ಮಾಡ್ತಾರೆ ಅಂತಂದ್ರೆ ಅವರನ್ನು ನಾಮನಿರ್ದೇಶನ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 4ರಲ್ಲಿ 5 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಸೊ 7ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಅಂತೇಳಿ. ಸೊ ಇಲ್ಲಿ 2 ಒಂದು ರೀತಿಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ವಿಂಗಡಣೆ ಮಾಡ್ತೀವಿ. ಅದು ಏನಪ್ಪ ಅಂತಂದ್ರೆ ಪೂರ್ವಾಭಿಮುಖವಾಗಿ ಹರಿರ್ತಕ್ಕಂಥ ನದಿಗಳಂತೇಳಿ, ಆಮೇಲೆ ಪಶ್ಚಿಮಾಭಿಮುಖವಾಗಿ ಹರಿರ್ತಕ್ಕಂಥ ನದಿಗಳಂತೇಳಿ. ಮೊದಲನೇದಾಗಿ ನೋಡೋಣ, ಪೂರ್ವಾಭಿಮುಖವಾಗಿ ಹರಿರ್ತಕ್ಕಂಥ ನದಿಗಳು ಯಾವಂತೇಳಿ. ಕೃಷ್ಣಾ ನದಿ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು. ಸೊ ಇವುಗಳೇನಪ್ಪ ಅಂತಂದ್ರೆ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿನ ಏನು ಮಾಡ್ತಾವೆ ಅಂತಂದ್ರೆ ಸೇರ್ತಕ್ಕಂಥ ಪ್ರಮುಖ ನದಿಗಳಂತೇಳಿ ನೋಡ್ತೀವಿ. ಇನ್ನು ಪಶ್ಚಿಮಾಭಿಮುಖವಾಗಿ ಹರಿರ್ತಕ್ಕಂಥ ನದಿಗಳು ಯಾವಪ್ಪ ಅಂತಂದ್ರೆ ಶರಾವತಿ, ಕಾಳಿ, ಗಂಗಾವಳಿ, ಇದನ್ನು ಬೆಡ್ತಿ ಅಂತೇಳಿ ಕೂಡ ಕರಿತೀವಿ. ನೆಕ್ಸ್ಟು ನೇತ್ರಾವತಿ ಅಂತಕ್ಕಂಥದ್ದು ಕೂಡ ಅದ, ವರಾಹಿ, ಅಘನಾಶಿನಿ. ಸೊ ಮುಂತಾದ ನದಿಗಳೇನಪ್ಪ ಅಂತಂದ್ರೆ ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಏನು ಮಾಡ್ತಾವೆ ಅಂತಂದ್ರೆ ಸೇರ್ತಾವೆ.
ಸೊ ಇವುಗಳೇನಪ್ಪ ಅಂದ್ರೆ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ನದಿಗಳಂತೇಳಿ ನೋಡ್ತೀವಿ. ಇನ್ನು ಅಥವಾ ಪ್ರಶ್ನೆ, ಕರ್ನಾಟಕದಲ್ಲಿ ರೂಢಿಯಲ್ಲಿರುವ ವ್ಯವಸಾಯದ ವಿಧಗಳು ಯಾವ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ವ್ಯವಸಾಯದ ವಿಧಗಳು ಯಾವಪ್ಪ ಅಂತಂದ್ರೆ ಮೊದಲೇದು ಜೀವನಾಧಾರ ಬೇಸಾಯ ಅಂತಕ್ಕಂಥದ್ದು ಕಂಡುಬರ್ತದೆ, ಒಣ ಬೇಸಾಯ ಅಂಥದ್ದು ಕೂಡ ಕಂಡುಬರ್ತದೆ, ಸ್ಥಳಾಂತರ ಬೇಸಾಯ ಆಗಿರ್ಬೋದು, ನಡುತೋಪು ಬೇಸಾಯ ಕೂಡ ಕಂಡುಬರ್ತದೆ, ಆಮೇಲೆ ನೀರಾವರಿ ಬೇಸಾಯ ಅಂಥದ್ದು ಕೂಡ ಮುಖ್ಯವಾಗಿ ಕಂಡುಬರ್ತದೆ, ಮಿಶ್ರ ಬೇಸಾಯ ಅಂಥದ್ದು ಕೂಡ ಇಲ್ಲಿ ನೋಡ್ತೀವಿ, ಇನ್ನು ವಾಣಿಜ್ಯ ಬೇಸಾಯ ಅಂಥದ್ದು ಕೂಡ ಕಂಡುಬರ್ತದೆ. ಸೊ ಇಷ್ಟೇನಪ್ಪ ಅಂತಂದರೆ ಕರ್ನಾಟಕದಲ್ಲಿ ರೂಢಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯವಸಾಯದ ವಿಧಗಳು ಅಂತೇಳಿ ನೋಡ್ತೀವಿ. 8ನೇ ಪ್ರಶ್ನೆ, ಹೆನ್ರಿ ಪಯೋಲ್ರವರ ಪ್ರಕಾರ ನಿರ್ವಹಣೆ ತತ್ವಗಳು ಯಾವ ಅಂತೇಳಿ ಒಂದು ಪ್ರಶ್ನೆ. ನಿರ್ವಹಣೆ ತತ್ವಗಳು ಯಾವಪ್ಪ ಅಂದ್ರೆ ಕಾರ್ಯವಿಭಜನೆ ಅಂತಕ್ಕಂಥದ್ದು, ಉದ್ಯೋಗಿಗಳ ವೇತನ, ಏಕರೂಪ ಆದೇಶ, ಕ್ರಮ, ನೇತೃತ್ವ, ಸಾಮಾನ್ಯ ಹಿತಾಸಕ್ತಿ, ಶಿಸ್ತು, ಹಂತ ಸರಪಳಿ, ಸಮತೆ, ಒಗ್ಗಟ್ಟಿನಲ್ಲಿ ಬಲ, ಅಧಿಕಾರ ಮತ್ತು ಜವಾಬ್ದಾರಿ, ಕೇಂದ್ರೀಕೃತ ನಿರ್ವಹಣೆ, ಏಕರೂಪದ ನಿರ್ದೇಶನ, ಉದ್ಯೋಗಿಗಳ ಅಧಿಕಾರ ಅವಧಿಯ ಸ್ಥಿರತೆ. ಸೊ ಇವಿಷ್ಟೇನಪ್ಪ ಅಂದ್ರೆ ಹೆನ್ರಿ ಪಯೋಲ್ರವರು ನೀಡಿರ್ತಕ್ಕಂಥ ನಿರ್ವಹಣೆ ತತ್ವಗಳಂತೇಳಿ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಮುಖ್ಯ ಪ್ರಶ್ನೆ 5ರಲ್ಲಿ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 9ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ಅಂತೇಳಿ. ಮೊದಲೇ ಒಂದು ಅಂಶ ಏನಪ್ಪ ಅಂತಂದ್ರೆ ವಿಜಯನಗರದ ರಾಜರು, ಚಾಲುಕ್ಯರು, ಚೋಳರು ಮತ್ತು ಹೊಯ್ಸಳರ ಒಂದು ವಾಸ್ತುಶಿಲ್ಪವನ್ನು ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ಮುಂದುವರಿಸ್ತಾರೆ. ಅಷ್ಟೇ ಇಲ್ಲ ಏನಪ್ಪ ಅಂತಂದ್ರೆ ವಾಸ್ತುಶಿಲ್ಪದ ಒಂದು ವಿಶಿಷ್ಟ ಲಕ್ಷಣವೇತಂದ್ರೆ ವಿಶಾಲವಾಗಿರ್ತಕ್ಕಂಥ ಸಭಾಮಂಟಪ, ಆಮೇಲೆ ಕಲ್ಯಾಣ ಮಂಟಪಗಳ ನಿರ್ಮಾಣ, ಇದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ ಅಂತೇಳಿ ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ದೇವಾಲಯಗಳು, ಬೃಹತ್ ಗೋಪುರಗಳು, ಸೊ ರಾಯಗೋಪುರ ಅಂತ ಕರಿತೀವಿ, ಆಮೇಲೆ ಪತ್ರಾಕೃತಿಯ ಒಂದು ಕಮಾನುಗಳು ಮತ್ತು ಮಂಟಪಗಳನ್ನು ಕೂಡ ಇಲ್ಲಿ ಹೊಂದಿದ್ದು ಅಂತೇಳಿ ನೋಡ್ತೀವಿ. ಅದರ ದೇವಾಲಯಗಳು ಈ ರೀತಿ ಹೊಂದಿದ್ದು ಅಂತೇಳಿ ನೋಡ್ತೀವಿ. ಹಂಪಿ, ಶೃಂಗೇರಿ, ತಿರುಪತಿ, ಲೇಪಾಕ್ಷಿ, ಕಾರ್ಕಳ, ಮೂಡಬಿದ್ರೆ, ಭಟ್ಕಳ, ಚಿದಂಬರಂ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ, ಸೊ ಮತ್ತು ಇತರೆ ಒಂದು ಸ್ಥಳಗಳಲ್ಲಿ ಇವರು ಏನು ಮಾಡ್ತಾರೆ ಅಂತಂದ್ರೆ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಒಂದು ಅಂಶ ಏನಪ್ಪ ಅಂತಂದ್ರೆ ಶೃಂಗೇರಿಯಲ್ಲಿರ್ತಕ್ಕಂಥ ವಿದ್ಯಾಶಂಕರ ದೇವಾಲಯದ ಒಂದು ರಚನೆಯು ಭಾರತದಲ್ಲಿ ಏನಾಗಿತ್ತಪ್ಪ ಅಂದ್ರೆ ವಿಶಿಷ್ಟವಾಗಿದೆ ಅಂತೇಳಿ ನೋಡ್ತೀವಿ. ಅದಾದ ನಂತರ ವಿಜಯನಗರದ ಒಂದು ಅತ್ಯಂತ ಪ್ರಾಚೀನ ದೇವಾಲಯ ಅಂತಂದ್ರೆ ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯ ಅದ. ಇನ್ನು ಹಂಪಿಯ ವಿಜಯ ವಿಠಲ ದೇವಾಲಯ ಕೂಡ ಏನಪ್ಪ ಅಂತಂದ್ರೆ ಭವ್ಯವಾಗಿರ್ತಕ್ಕಂಥದ್ದು ನೋಡ್ತೀವಿ. ಇನ್ನು ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಏನಪ್ಪ ಅಂತಂದ್ರೆ ಇದು ಹೆಸರಾಗಿದೆ ಅಂತೇಳಿ ಕೂಡ ನೋಡ್ತೀವಿ. ಇನ್ನು ಕೃಷ್ಣದೇವರಾಯ ನಿರ್ಮಿಸಿರ್ತಕ್ಕಂಥ ಮಹಾನವಮಿ ದಿಬ್ಬದಲ್ಲಿ ದಸರಾ ಉತ್ಸವ ಅಂತಕ್ಕಂಥದ್ದು ಆಚರಣೆ ಮಾಡ್ತಾರೆ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವಂತೇಳಿ ನೋಡ್ತೀವಿ. ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಂತಂದ್ರೆ ಬಸವಣ್ಣವರು ಮಾಡಿದ ಕಲ್ಯಾಣ ಕಾರ್ಯಗಳನ್ನು ವಿವರಿಸಿ ಅಂತೇಳಿ. ಸೊ ಮೂಢನಂಬಿಕೆಗಳು ಏನು ಮಾಡ್ತಾರೆ ಅಂತಂದ್ರೆ ಖಂಡಿಸ್ತಾರೆ. ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಗಳನ್ನು ತರತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇಷ್ಟಲಿಂಗ ರೂಪದಲ್ಲಿ ಏನಪ್ಪ ಅಂತಂದ್ರೆ ಒಬ್ಬ ದೇವರ ಕಲ್ಪನೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಪ್ರತಿಪಾದನೆ ಮಾಡ್ತಾರೆ. ಕಾಯಕ, ದಾನ, ಆಮೇಲೆ ಇಷ್ಟಲಿಂಗದಂಥ ಹೊಸ ಪರಿಕಲ್ಪನೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಸಮಾಜದಲ್ಲಿ ಹೊರತರ್ತಾರೆ. ಶಾಶ್ವತವಾದದ್ದು ನಾಶವಾಗುತ್ತದೆ, ಕ್ಷಣಿಕವಾದದ್ದು ಉಳಿಯುತ್ತದೆ ಅಂಥೇಳಿ ಏನು ಮಾಡ್ತಾರೆ ಅಂತಂದ್ರೆ ಈ ರೀತಿಯಾಗಿ ಹೇಳ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಕಾಯಕವನ್ನು ಒತ್ತಿ ಹೇಳ್ತಾರೆ. ಅಷ್ಟೇ ಅಲ್ಲದೇನಪ್ಪ ಅಂತಂದರೆ ಕೆಲಸದ ಒಂದು ಸಂಸ್ಕೃತಿಯ ತತ್ವವನ್ನು ಕೂಡ ಇಲ್ಲಿ ಎತ್ತಿ ಹಿಡಿತಾರೆ ಅಂತೇಳಿ ನೋಡ್ತೀವಿ. ಕೆಲಸದಲ್ಲಿ ಯಾವುದೇ ಮೇಲು ಕೀಳು ಇರಬಾರ್ದು ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಘೋಷಿಸ್ತಾರೆ. ದಾಸೋಹ ತತ್ವದ ಮೂಲಕ ಏನು ಮಾಡ್ತಾರೆ ಅಂತಂದ್ರೆ ಸಂಗ್ರಹಣೆ ಒಂದು ಸಂಸ್ಕೃತಿಯನ್ನು ತೆಗೆದುಹಾಕ್ತಾರೆ. ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪ್ರಚಾರ ಮಾಡ್ತಾರೆ. ಸೊ ಜನರಲ್ಲಿ ಜಾಗೃತಿಯನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಮೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ನೋಡ್ತೀವಿ. ಸೊ ಇದೇನಪ್ಪ ಅಂತಂದ್ರೆ ಕಲ್ಯಾಣ ಕಾರ್ಯಗಳು ಯಾರಪ್ಪ ಅಂತಂದ್ರೆ ಬಸವಣ್ಣವರು. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ 10ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಕರ್ನಾಟಕದ ನಕ್ಷೆಯನ್ನು ಬರೆದು ಕೆಳಗಿನ ಒಂದು ಸ್ಥಳಗಳನ್ನು ಗುರುತಿಸಬೇಕಂತೇಳಿ. ಆ ಸ್ಥಳಗಳು ಯಾವಪ್ಪ ಅಂತಂದ್ರೆ ಕಾವೇರಿ ನದಿ, ಆಮೇಲೆ ತುಂಗಭದ್ರಾ ನದಿ ಅಂತೇಳಿ 2 ನದಿಗಳದಾವ. ಸೊ ಇವುಗಳನ್ನು ನಾನು ಮ್ಯಾಪ್ನಲ್ಲಿ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊದಲೇದು ಕಾವೇರಿ ನದಿ ಅಂತಕ್ಕಂಥದ್ದಿದೆ, ಆಮೇಲೆ ತುಂಗಭದ್ರಾ ನದಿ ಅಂತಕ್ಕಂಥದ್ದಿದೆ. ಸೊ ಇವೆರಡೂ ಕೂಡ ಸರಿಯಾದ ರೀತಿಯಲ್ಲಿ ನೀವು ಗುರುತಿಸಬಹುದು. ಸೊ ಇದಿಷ್ಟೇನಪ್ಪ ಅಂತಂದ್ರೆ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಧನ ಪರೀಕ್ಷೆ 2 ಆಗಿರ್ತದೆ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.